ಕಂದು ಕೂದಲು ಮತ್ತು ನೇರಳೆ ಬಣ್ಣದ ಉಡುಪನ್ನು ಹೊಂದಿದ್ದ ಎಮಿಲಿ ಎಂಬ ಚಿಕ್ಕ ಹುಡುಗಿ ಕಿಟಕಿಯ ಬಳಿ ಸದ್ದಿಲ್ಲದೆ ಕುಳಿತಿದ್ದಳು. ಅವಳ ಪ್ರೀತಿಯ ಸಾಕುಪ್ರಾಣಿ ಬಡ್ಡಿ ಎಂಬ ಗೋಲ್ಡನ್ ರಿಟ್ರೈವರ್ ಬಿಟ್ಟು ಹೋಗಿತು. ಬಡ್ಡಿಯೊಂದಿಗೆ ತಾನು ಕಳೆದ ಸಂತೋಷದ ಕ್ಷಣಗಳನ್ನು ಎಮಿಲಿ ನೆನಪಿಸಿಕೊಂಡಳು. ಅವಳು ಹಳೆಯ ಫೋಟೋಗಳನ್ನು ನೋಡಿದಳು ಮತ್ತು ಅವರು ಒಟ್ಟಿಗೆ ಹಂಚಿಕೊಂಡ ಸಂತೋಷದ ನೆನಪುಗಳಲ್ಲಿ ಸಾಂತ್ವನ ಕಂಡುಕೊಂಡಳು. ಎಮಿಲಿಯ ಅಜ್ಜಿ ಅವಳೊಂದಿಗೆ ಸೇರಿಕೊಂಡಳು. ಅವಳು ಹೇಳಿದಳು, ಬಡ್ಡಿ ನಿನಗೆ ತುಂಬಾ ಪ್ರೀತಿಯನ್ನು ಕೊಟ್ಟನು. ಆ ನೆನಪುಗಳಿಗೆ ಕೃತಜ್ಞರಾಗಿರಿ ಮತ್ತು ಅವನು ಯಾವಾಗಲೂ ನಿನ್ನ ಹೃದಯದಲ್ಲಿ ನಿನ್ನೊಂದಿಗೆ ಇರುತ್ತಾನೆ. ಬಡ್ಡಿಯನ್ನು ಗೌರವಿಸಲು ಎಮಿಲಿ ತೋಟದಲ್ಲಿ ಒಂದು ಮರವನ್ನು ನೆಟ್ಟಳು. ಬಡ್ಡಿಯ ಸ್ಮರಣೆಯನ್ನು ಜೀವಂತವಾಗಿಡಲು ಅದು ಅವರ ಪ್ರೀತಿಯಂತೆಯೇ ಬೆಳೆಯುವುದನ್ನು ನೋಡುವ ಒಂದು ಮಾರ್ಗವೆಂದು ಅವಳು ಭಾವಿಸಿದ್ದಳು. ಎಮಿಲಿ ಪ್ರಾಣಿಗಳ ಆಶ್ರಯದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದಳು. ಬಡ್ಡಿ ತನಗೆ ನೀಡಿದ ಪ್ರೀತಿಯನ್ನು ಅಗತ್ಯವಿರುವ ಇತರ ಪ್ರಾಣಿಗಳೊಂದಿಗೆ ಹಂಚಿಕೊಳ್ಳಲು ಮತ್ತು ಅವನ ಪರಂಪರೆಯನ್ನು ಮುಂದುವರಿಸಲು ಅವಳು ಬಯಸಿದ್ದಳು. ಬಡ್ಡಿ ಇಲ್ಲದಿರುವಾಗ ಅವರು ಹಂಚಿಕೊಂಡ ಪ್ರೀತಿ ಮತ್ತು ನೆನಪುಗಳು ಇನ್ನೂ ಜೀವಂತವಾಗಿವೆ ಎಂದು ಎಮಿಲಿ ಅರಿತುಕೊಂಡಳು. ಅವರು ಒಟ್ಟಿಗೆ ಕಳೆದ ಪ್ರತಿ ಕ್ಷಣಕ್ಕೂ ಅವಳು ಕೃತಜ್ಞಳಾಗಿದ್ದಳು. ನಷ್ಟದಲ್ಲಿಯೂ ಸಹ ಕೃತಜ್ಞರಾಗಿರಬೇಕು ಎಂದು ಯಾವಾಗಲೂ ಏನಾದರೂ ಇರುತ್ತದೆ. ನೆನಪುಗಳನ್ನು ಪಾಲಿಸಿ ಮತ್ತು ಪ್ರೀತಿ ನಿಮ್ಮನ್ನು ಮುಂದೆ ಮಾರ್ಗದರ್ಶನ ಮಾಡಲಿ.